ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 14 ವಾಕ್ಯ 5 ತಿಳಿಸುವುದೇನೆಂದರೆ, ಅವರು ಜನರಿಗೆ ಹೆದರಿದರು, ಏಕೆಂದರೆ ಅವರು ಅವನನ್ನು ಒಬ್ಬ ಪ್ರವಾದಿ ಎಂದು ಭಾವಿಸಿದರು. ಚಿಂತನೆ: ಹೆರೋದನು ದೇವರಿಗೆ ಹೆದರುವುದಕ್ಕಿಂತ ಹೆಚ್ಚಾಗಿ ಜನರಿಗೆ ಹೆದರಿದನು. ಸ್ನಾನಿಕನಾದ ಯೋಹಾನನು ಒಬ್ಬ ಪವಿತ್ರ ಮತ್ತು ನೀತಿವಂತ ಮನುಷ್ಯನೆಂದು ಅವನಿಗೆ ತಿಳಿದಿದ್ದರೂ ಅಹಂಕಾರ, ಒತ್ತಡ ಮತ್ತು ಜನರ ಅಭಿಪ್ರಾಯಗಳು ತನ್ನ ನಿರ್ಧಾರಗಳನ್ನು ನಿಯಂತ್ರಿಸಲು ಅವನು ಅವಕಾಶ ನೀಡಿದನು. ಇತರರ ಬಗೆಗಿನ ಭಯವು ನಾವು ಸರಿಯಾದುದನ್ನು ಮಾಡದಂತೆ ತಡೆಯಬಹುದು. ಮನುಷ್ಯರ ಮೆಚ್ಚುಗೆಯನ್ನು ಬಯಸುವ ಬದಲು ದೇವರಲ್ಲಿ ಭರವಸೆ ಇಟ್ಟು ಧೈರ್ಯದಿಂದ ಜೀವಿಸುವಂತೆ ಯೇಸು ನಮ್ಮನ್ನು ಕರೆಯುತ್ತಾನೆ. ಪ್ರಾರ್ಥನೆ: ಕರ್ತನಾದ ಯೇಸುವೇ, ಮನುಷ್ಯರ ಅಭಿಪ್ರಾಯದ ಭಯದಿಂದ ನನ್ನನ್ನು ಬಿಡುಗಡೆ ಮಾಡಿರಿ ಮತ್ತು ಸರಿಯಾದುದನ್ನು ಮಾಡುವ ಧೈರ್ಯದಿಂದ ನನ್ನ ಹೃದಯವನ್ನು ತುಂಬಿಸಿರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಚಿತ್ತವನ್ನು ಹುಡುಕಲು ಹಾಗೂ ವಿನಮ್ರತೆ ಮತ್ತು ಪ್ರೀತಿಯಿಂದ ಸತ್ಯಕ್ಕಾಗಿ ದೃಢವಾಗಿ ನಿಲ್ಲಲು ನನಗೆ ಸಹಾಯ ಮಾಡಿರಿ. ನಾನು ಒತ್ತಡ ಎದುರಿಸುವಾಗ ಪ್ರಪಂಚದ ಹೊಗಳಿಕೆಗಿಂತ ನಿನ್ನ ಮೆಚ್ಚುಗೆಯೇ ಶ್ರೇಷ್ಠವಾದದ್ದು ಎಂಬುದನ್ನು ನನಗೆ ನೆನಪಿಸಿರಿ. ನೀನು ಯಾವಾಗಲೂ ನನ್ನೊಂದಿಗೆ ಇದ್ದೀಯಾ ಎಂದು ನಂಬಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿನಗೆ ನಂಬಿಗಸ್ತನಾಗಿರಲು ನನ್ನ ನಂಬಿಕೆಯನ್ನು ಬಲಪಡಿಸಿರಿ. ಆಮೆನ್.